ನಮಸ್ಕಾರ ಆಚಾರ್ಯ. ಗುರುಗಳಿಗೆ ನಮಸ್ಕಾರ. स्तुमतिभिरनुमेजं शुभ्रकाजं सखाजं सुखमयमनपायं मुक्त्युपायं विमायं ग्रहजमहममेजं ध्येयमम्नाजगेजं सदजमसदजेजं श्रीसहाजं भजेयम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति तनुभावात् तेडमु कोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तरुद्ध्वान्तविध्वं सरविचक्षणः जयतीर्थाख्यधरणिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूयातस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम्. ಈಗ ಎರಡನೇ ಸರ್ಗ ಪ್ರಾರಂಭ. ಈ ಸರ್ಗದಲ್ಲಿ ಏನ್ ಹೇಳ್ತಾರೆ ಅಂತ ಮೊದಲಿಗೆ ತಿಳಿಸ್ತಾರೆ. ಸಂಕ್ಷೇಪತಃ ಅವಶಿಷ್ಟ ರಾಮಕಥಾ, ರಾಮನ ಕಥೆ ಏನು ಉಳಿದಿದೆ ಅದನ್ನ ಈಗ ಸಮಗ್ರವಾಗಿ ಹೇಳ್ತಾರೆ. ಅದೇನನ್ನು ಹೇಳ್ತಾರೆ ಅಂತ ಈಗ ನೋಡೋಣ. ಮೊದಲನೇ ಶ್ಲೋಕ. ತಥೋ ದೂರಂ ಗತೆ ರಾಮೇ ರಾವಣಃ ಸಹ ಲಕ್ಷ್ಮಣೇ ಸೀತೆಯಂ ನೀಯತ ಇತಿ ಮತ್ವಾ ನಿನ್ನೇತದಾಕೃತಿಂ. ಸೀತಾ, ರಾಮ ಮತ್ತೆ ಲಕ್ಷ್ಮಣ ಎಲ್ಲ ತಾವು ವನವಾಸದಲ್ಲಿದ್ದಾಗ ಒಮ್ಮೆ ರಾವಣ ಬಂದು ಸೀತೆಯನ್ನ ಅಪಹಾರ ಮಾಡ್ಕೊಂಡು ಹೋದ ಅಂತ ವಿಷಯ ಬರುತ್ತೆ. ಯಾಕೆ ಅಲ್ಲಿ ರಾಮ ಆಶ್ರಮದಲ್ಲಿ ಇರ್ಲಿಲ್ಲ, ಲಕ್ಷ್ಮಣನು ಇರ್ಲಿಲ್ಲ. ಯಾಕೆ ದೂರಂ ಗತೆ ರಾಮೆ, ದೂರ ಹೋಗಿದ್ದ. ಯಾವಾಗ ಈ ಖರ ಸಂಹಾರ ಎಲ್ಲ ಆಯ್ತು ಆಮೇಲೆ ನಡೆದ ಘಟನೆ ಇದು. ಅದು ರಾಮ ಒಬ್ನೇ ಹೋಗಿರ್ಲಿಲ್ಲ, ಸಹ ಲಕ್ಷ್ಮಣೆ, ಲಕ್ಷ್ಮಣನ ಜೊತೆಗೆ ಅಂತ ಬಂದಿದೆ ಇಲ್ಲಿ. ಸಹ ಅಂತ ಶಬ್ದ ಬಂದಿದೆ. ಆಮೇಲೆ ಸೀತಾಯಂ ನೀಯತೆ ಐತಿ. ಅಷ್ಟೊತ್ತಿಗೆ ರಾವಣ ಬಂದು ಇವಳು ಸೀತೆ ಅಂತ ಅಂದುಕೊಂಡು ತಾನು ಆ ಸೀತಾಕೃತಿಯನ್ನ ಕರ್ಕೊಂಡು ಹೋದ. ಇಷ್ಟು ಈ ಶ್ಲೋಕದ ಅರ್ಥ. ಈ ಕಥಾಭಾಗ ನಮ್ಗೆ ಬಹಳ ಪ್ರಸಿದ್ಧನೇ. ಆದ್ರೆ ಇಲ್ಲಿ ಶ್ಲೋಕದಲ್ಲಿ ಏನ್ ವಿಚಾರ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಟಿಪ್ಪಣಿಗಳಲ್ಲಿ ಸಹ ಲಕ್ಷ್ಮಣೇ ರಾಮೇ ಅಂತ ಒಂದು ಶಬ್ದ ಬಂತು. ಇದನ್ನ ಮೊದಲನೇ ಟಿಪ್ಪಣಿಯಲ್ಲಿ ನೀವು ಗಮನಿಸ್ಬೋದು. ಎರಡನೇ ಲೈನಿಂದ ಈ ಚರ್ಚೆ ಶುರು ಆಗುತ್ತೆ. ದೂರ ಅಂದ್ರೆ ಈಗ ರಾಮ ಲಕ್ಷ್ಮಣನ ಜೊತೆಗೆ ತನ್ನ ಆಶ್ರಮದಿಂದ ತುಂಬಾ ದೂರಕ್ಕೆ ಹೋದಾಗ ಅಂತ ಅರ್ಥ. ಅದೇ ರಾಮ ಲಕ್ಷ್ಮಣರು ಒಟ್ಟಿಗೆ ಹೊರಟ್ರ? ಇಲ್ಲ. ಮೊದಲು ರಾಮ ಹೊರಟಿದ್ದು, ಆಮೇಲೆ ಆ ರಾಮನ ಶಬ್ದ ಕೇಳಿ ಹಾ ಸೀತೆ, ಹಾ ಲಕ್ಷ್ಮಣ ಅಂತ ಹೇಳಿ ಯಾವಾಗ ರಾಮನ ಧ್ವನಿಯನ್ನ ಕೇಳ್ತಾರೋ, ವಸ್ತುತಃ ರಾಮನ ಧ್ವನಿ ಆಗಿರ್ಲಿಲ್ಲ, ಅದು ಬೇರೆ ವಿಷಯ. ಅಂತೂ ರಾಮನ ಧ್ವನಿ ಅಂತ ಇವನು ಅಂದ್ಕೊಂಡು ನಂತರ ಸೀತೆಯ ಒಂದು ಆಜ್ಞೆಯಿಂದ ಲಕ್ಷ್ಮಣ ಹೊರಟಿದ್ದು. ಹಾಗಾದ್ರೆ ಲಕ್ಷ್ಮಣನ ಜೊತೆಗೆ ರಾಮ ಹೊರಟ ಅಂತ ಇಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಗೆ ಹೇಳ್ತಾರೆ?
ಅಂತ ಒಂದು ಪ್ರಶ್ನೆ. ಯಾಕೆ ಸ್ಪಷ್ಟವಾಗಿ ಶ್ಲೋಕದಲ್ಲಿ ಸಹ ಲಕ್ಷ್ಮಣೇ ರಾಮೇ ಅಂತ ಇದೆ, ಇದು ಹೇಗ್ ಸರಿ ಅಂತ. ಅದಕ್ಕೆ ಇವ್ರು ಹೇಳ್ತಾರೆ ನೋಡಿ, ಸಹ ಅಂದ್ರೆ ಏನರ್ಥ? ಜೊತೆಗೆ ಅಂತ ಅರ್ಥ. ಲಕ್ಷ್ಮಣನ ಜೊತೆಗೆ ರಾಮ ಅಂದ್ರೆ, ಜೊತೆಗೆ ಅಂದ್ರೆ ಯಾವುದ್ರಲ್ಲಿ ಜೊತೆಗೆ? ಹೋಗೋದ್ರಲ್ಲ, ಅಥವಾ ಒಂದೇ ಕಾಲದಲ್ಲ, ಒಂದೇ ಕಾಲದಲ್ಲಿ ಜೊತೆಗೆ ಹೋದ್ರು ಅಂತ ಅರ್ಥನ, ಅಥವಾ ಜೊತೆಗೆ ಹೋದ್ರು ಅಂತ ಇಷ್ಟೇ ಅರ್ಥನ, ಅಥವಾ ಒಂದೇ ಕಾಲದಲ್ಲಿನ, ಅಥವಾ ಹೋದ್ರು ಅಂತ ಇಷ್ಟೇ ಅರ್ಥನ, ಏನು ಅಂತ. ಇದು ವ್ಯಾಕರಣದ ತುಂಬಾ ಒಳ್ಳೆ ವಿಚಾರ. ಅದನ್ನ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದನ್ನ ಸರಳವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಟಿಪ್ಪಣಿಯಲ್ಲಿ ಬಂತು, ರಾಮ ಲಕ್ಷ್ಮಣಯೋಹೋ ಏಕದಾ ಪ್ರಸ್ಥಾನ ಅಭಾವೇನ. ಒಮ್ಮೆನೆ ಪ್ರಸ್ಥಾನ ಹೊರಟಿದ್ದಲ್ಲ ಅವರಿಬ್ರು. ಹಾಗಾದ್ರೆ ಏಕಕಾಲೀನ ದೂರ ಗಮನ ಭಾವ, ಒಂದೇ ಕಾಲದಲ್ಲಿ ಇಬ್ರು ದೂರಕ್ಕೆ ಹೊರಟಿದ್ದಲ್ಲ, ಅಂದ್ರೆ ಈ ಆಶ್ರಮದಿಂದ ದೂರಕ್ಕೆ ಹೋಗಿದ್ದಲ್ಲ. ಮತ್ ಹಾಗಾದ್ರೆ ಹೇಗೆ ಹೇಳಿದ್ರು ಇಲ್ಲಿ ಅಂತ ಪ್ರಶ್ನೆ ಮಾಡ್ಕೊಂಡು ಆ ಮುಂದಿನ ಸಾಲಿನಲ್ಲಿ ಉತ್ತರ ಕೊಡ್ತಾರೆ. 72ನೇ ಪೇಜ್ ಕೊನೆಯ ಲೈನಲ್ಲಿ, ಸಹ ಪದಾರ್ಥಸ್ಯ ಸಾಹಿತ್ಯಸ್ಯ ಏಕಕ್ರಿಯಾನ್ವಯಿತ್ವ ಮಾತ್ರ ರೂಪತ್ವ. ಅಂದ್ರೆ ಸಹ ಅಂತೆಲ್ಲ ಬಂದಾಗ ಒಂದೇ ಕ್ರಿಯೆಯ ಜೊತೆಗೆ ಅನ್ವಯ, ಅಂದ್ರೆ ಒಂದೇ ಕೆಲಸ ಮಾಡಿದ್ರು ಇಬ್ರು ಅಂತ ಅಷ್ಟೇ ಅರ್ಥ. ಒಂದೇ ಕಾಲದಲ್ಲಿ ಇಬ್ರು ಒಂದೇ ಕೆಲಸ ಮಾಡಿದ್ರು ಅಂತ ಅರ್ಥ ಅಲ್ಲ. ಅಂದ್ರೆ ಒಂದೇ ಕೆಲಸ ಅಂದ್ರೇನು, ಇವನು ಹೊರಟ ಅವನು ಹೊರಟ ಅಷ್ಟೇ. ಈ ಅರ್ಥದಲ್ಲಿ ಲಕ್ಷ್ಮಣನ ಜೊತೆಗೆ ರಾಮ ಹೊರಟ ಅಂತ ಹೇಳಿದ್ದು. ಲಕ್ಷ್ಮಣನ ಜೊತೆಗೆ ರಾಮ ದೂರದಲ್ಲಿ ಇದ್ದಾನೆ ಅಂತ ಏನರ್ಥ? ಅವನು ಪ್ರಯಾಣ ಮಾಡ್ದ, ಇವನು ಪ್ರಯಾಣ ಮಾಡ್ದ ಅಂತ ಅಷ್ಟೇ ಅರ್ಥ ಹೊರತು ಒಂದೇ ಕಾಲದಲ್ಲಿ ಹೊರಟ್ರು ಅಂತ ಯಾರು ಹೇಳಿದ್ ನಿಮ್ಗೆ? ಆ ರೀತಿ ಅರ್ಥ ಅಲ್ಲ ಅಂತ. ಹಾಗಾದ್ರೆ ಈಗ ಒಂದು ಉದಾಹರಣೆ, ಲೋಕದಲ್ಲಿ ತಂದೆ ಮಗನ ಜೊತೆಗೆ ಬಂದ, ಪುತ್ರೇಣ ಸಹ ಪಿತಾ ಆಗತಃ ಅಂತ ಹೇಳ್ತೀವಿ. ನಮ್ಮ ಮನೆಗೆ ಯಾರೋ ಬಂದವು, ಯಾರು ಮಗನನ್ನ ಕರ್ಕೊಂಡು ಯಾರೋ ಒಬ್ರು ತಂದೆ ಬಂದ್ರು. ಆಗ ಒಟ್ಟಿಗೆ ಬಂದ ಅಥವಾ ಬಿಟ್ಟು ಬಂದ ಅಂದ್ರೆ, ಒಟ್ಟಿಗೆನೂ ಬರ್ಬಹುದು, ಬಿಟ್ಟು ಬರ್ಬೋದು. ಮಗುನ ಹೊತ್ಕೊಂಡು ಬರ್ಬೋದು, ಅದೇ ರೀತಿ ಕೈಯನ್ನು ಹಿಡ್ಕೊಂಡು ಬರ್ಬೋದು, ಅಥವಾ ಮೊದಲು ತಂದೆ ಬಂದ್ರು ಆಮೇಲೆ ಮಗ ಬಂದ, ಹೀಗಿರತ್ತೆ. ವ್ಯತ್ಯಾಸ ಇರುತ್ತೆ, 3 ಥರನೂ ಇದೆ. ಅವಾಗ ನಾವೇನ್ ಹೇಳ್ತೀವಿ? ಪುತ್ರೇಣ ಸಹ ಪಿತಾ ಆಗತಃ, ಮಗನ ಜೊತೆ ತಂದೆ ಬಂದ್ರು. ಅಂದ್ರೆ ಒಂದೇ ಕಾಲದಲ್ಲಿ ಬಂದ್ರು ಅಂತ ಅರ್ಥ ಏನಿಲ್ಲ, ಇಬ್ರು ಬಂದ್ರು ಅಷ್ಟೇ ಅನ್ನೋ ಅರ್ಥದಲ್ಲೂ ಸಹ ಅನ್ನೋ ಶಬ್ದ, ಸಹ ಅಂದ್ರೆ ಜೊತೆಗೆ ಅಂತ ಅರ್ಥ. ಆ ಜೊತೆಗೆ ಅನ್ನೋದು ಇಲ್ಲಿ ಒಂದೇ ಕಾಲದಲ್ಲಿ ಅಂತ ಅರ್ಥ ಇಟ್ಕೊಳ್ಬಾರ್ದು. ಆ ಜೊತೆಗೆ ಅನ್ನೋದು ಎಲ್ಲಿ ಏಕಕ್ರಿಯ ಅನ್ವಯ, ಅಂದ್ರೆ ಒಂದೇ ಕೆಲಸವನ್ನ ಮಾಡ್ತಾ ಇದ್ದಾಗ ಜೊತೆಗೆ ಅನ್ನೋದು. ಅಂದ್ರೆ ಇವನು ಅಧ್ಯಯನ ಮಾಡ್ದ, ಇವನು ಅಧ್ಯಯನ ಮಾಡ್ದ. ದೇವದತ್ತನು ಮಣಿಮಂಜರಿ ಓದ್ದ, ಯಜ್ಞದತ್ತ ಅನ್ನೋನು ಮಣಿಮಂಜರಿ ಓದ್ದ. ಅವನು ಓದ್ದ, ಇವನ್ ಜೊತೆ ಅವನು ಓದ್ದ. ಅಂದ್ರೆ ಒಟ್ಟಿಗೆ ಕೂತೆ ಓದ್ಬೇಕು ಅಂತಿಲ್ಲ. ಅವನ್ ಯಾವಾಗಲೋ ಓದ್ದ, ಇವನ್ ಯಾವಾಗಲೋ ಓದ್ದ, ಒಟ್ಟು ಇಬ್ರು ಓದಿದ್ ಮಣಿಮಂಜರಿನ. ಆ ತರ ಇಲ್ಲಿ ಆಶ್ರಮದಿಂದ ದೂರಕ್ಕೆ ಹೋಗಿದ್ದು ಲಕ್ಷ್ಮಣನೂ ಹೌದು, ರಾಮನೂ ಹೌದು, ಒಂದೇ ಕಾಲದಲ್ಲಿ ಇಲ್ಲ, ನಿಜ. ಅದನ್ನ ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಒಂದು ವ್ಯಾಕರಣದ ಒಂದು ಸೂತ್ರವನ್ನ ಕೊಟ್ಟು, ತುಲ್ಯ ಯೋಗ ಅಂದ್ರೆ ಯಾವಾಗ ಸಮಾನವಾದ ಒಂದು ಯೋಗ ಸಂಬಂಧ ಇರುತ್ತೋ ಅದು ಯಾವ ರೀತಿ ಸಂಬಂಧ ಅಂದ್ರೆ ಏಕಕಾಲೀನ ಕ್ರಿಯಾನ್ವಯ, ಅಂದ್ರೆ ಒಂದೇ ಕ್ರಿಯೆ, ಒಂದೇ ಕೆಲಸವನ್ನ ಇಬ್ರು ಮಾಡ್ತಾ ಇರ್ಬೇಕಾದ್ರೆ ಅಂತ ಇಷ್ಟೇ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಇದೆಲ್ಲ ತಪ್ಪು. ಯಾಕೆಂದ್ರೆ ಮಗನ್ ಜೊತೆಗ್ ತಂದೆ ಬಂದ ಅಂತ ಯಾವಾಗ ಹೇಳ್ತೀವಿ? ಯಾವಾಗಲೋ ತಂದೆ ಬಂದ್ ಯಾವಾಗಲೋ ಮಗ ಬಂದ್ರೆ ಮಗನ್ ಜೊತೆಗ್ ತಂದೆ ಬಂದ್ರು ಅಂತ ಹೇಳ್ತೀವ? ಇಲ್ಲ, ಇಬ್ರು ಒಟ್ಟಿಗೆ ನಮ್ ಮನೆಗ್ ಬಂದ್ರು ಅಂತಂದ್ರೆ ಮಾತ್ರ ಹೇಳ್ತೀವಲ್ವಾ. ಇದು ಎಂಥ ಉತ್ತರ ಅಂದ್ರೆ, ಅವಾಗ ಹೇಳ್ತಾರ, ಹೌದು ಹಾಗಾದ್ರೆ ಹೀಗ್ ಮಾಡ್ಕೊಳ್ಳೋಣ. ಈಗ ರಾಮ ಹೊರಟದ್ದು ಲಕ್ಷ್ಮಣ ಹೊರಟದ್ದು ಒಂದೇ ಕಾಲದಲ್ಲಿ ಅಂದ್ರೆ ಅರ್ಥ, ಅವರು ಹೊರಟ ಕ್ರಿಯೆ ಇದೆಯಲ್ಲ, ಅಂದ್ರೆ ಆಶ್ರಮದಿಂದ ದೂರಕ್ಕೆ ಹೊರಟ್ರು ಅಂತ ಏನ್ ಹೇಳ್ತೀವಲ್ಲ, ಆ ಹೊರಟಿರುವಂತಹ ಕ್ರಿಯೆ, ಹೊರಡುವಿಕೆ ಅಂತ ಏನ್ ಹೇಳ್ತೀವಿ, ಆ ಕ್ರಿಯೆ ಒಂದೇ ಕಾಲದಲ್ಲಿ ಇರೋದು ಅನ್ನೋದನ್ನ ಕೂಡಿಸ್ಬೋದಂತೆ. ಅದ ಹೇಗೆ? ಈಗ ರಾಮ ಹೋಗಿದ್ದು ಬೇರೆ ದೇಶಕ್ಕೆ, ಲಕ್ಷ್ಮಣ ಹೋಗಿದ್ ಬೇರೆ ದೇಶ, ಸಿಕ್ಕ ಪ್ರದೇಶ ಬೇರೆ. ಅಂದ್ರೆ ಆಶ್ರಮದಿಂದ ಹೊರಟ್ರಿ. ಈಗ ರಾಮ ಎಲ್ಲಿ ಹೋಗಿ ನಿಂತನೋ ಅಲ್ಲೇ ಲಕ್ಷ್ಮಣ ನಿಲ್ಲಿಲ್ಲ, ಲಕ್ಷ್ಮಣ ಎಲ್ಲಿ ನಿಂತನೋ ಅಲ್ಲಿ ರಾಮ ನಿಲ್ಲಿಲ್ಲ. ಆದ್ರೆ ಇಬ್ರು ಒಂದು ಕಾಲದಲ್ಲಂತೂ ಹೊರಟಿದ್ದಾರೆ. ಹಾಗಾದ್ರೆ ಒಂದು ಕಾಲದಲ್ಲಿ ಇಬ್ರು ಹೊರಟಿದ್ದಾರೆ ಅಂದ್ಮೇಲೆ ಬಂತಲ್ಲ ಒಂದೇ ಕಾಲದಲ್ಲಿ ಹೊರಟಿದ್ದು ಅಂತ. ಅದನ್ನ ಒಂದು ಕಾಲದಲ್ಲಿ ಹೊರಟಿರೋದ್ರಿಂದ ಇದು ಸರಿ ಇದೆ ಅಂತ ಕೆಲವರು ವರ್ಣನೆಯನ್ನ ಮಾಡ್ತಾರೆ. ಕೆಲವ್ರು ಏನಂತಾರೆ ಅಂದ್ರೆ, ಹಾಗಲ್ಲ,
ಈ ರಾಮ ದೂರಕ್ಕೆ ಹೋದಾಗ ಲಕ್ಷ್ಮಣ ಸಿಕ್ಕದ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ರಾಮ ದೂರಕ್ಕೆ ಹೋಗಿದ್ದಾನೆ, ಲಕ್ಷ್ಮಣನು ಸಿಕ್ಕದ. ಅದೇಗ್ ಸಾಧ್ಯ? ಯಾಕೆ ಅಂತಂದ್ರೆ ರಾಮ ಲಕ್ಷ್ಮಣ ಯಾವಾಗ ಸಿಕ್ಕರೋ ಪರಸ್ಪರ, ಅವಾಗ ಈ ರಾವಣ ಸೀತೆಯನ್ನ ಅಪಹರಿಸಿರ್ಬೇಕು ಅಂಥ ಕಾಲ. ಎರಡೂ ಕಾಲ ಒಂದೇ ಅಲ್ಲ, ವ್ಯತ್ಯಾಸ ಇದೆ. ಅವರಿಬ್ರು ಸಿಕ್ಕಿದ್ದು, ಇಲ್ಲಿ ಸೀತಾಪಹರಣ ಆಗಿದ್ದ ಕಾಲ, ಎರಡು ಒಂದೇ ಅನ್ಲಿಕ್ಕೆ ಏನ್ ಪ್ರಮಾಣ ಅದನ್ನು ಹೇಳಿಕ್ ಬರಲ್ಲ. ಅಂದ್ರೆ ಇದೆಲ್ಲ ವ್ಯಾಕರಣದ ವಿಚಾರ. ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. ಗೋಷು ದುಹ್ಯಮಾನಸು ಗೋಪಾಲ ಗತಃ. ಈಗ ಗೋಪಾಲ ಅಂತ ಒಬ್ಬನ ಹೆಸರು. ಅವನು ಯಾವಾಗ ಇವರು ಹಸುವನ್ನ ಕರಿತಾ ಇದ್ರು, ಹಾಲನ್ನ ಕರಿತಾ ಇದ್ರು ಹಸುವಿನಿಂದ, ಆಗ ಅವನು ಊರಿಗೆ ಹೊರಟ ಅಂತ ಬಂತು. ಈ ಊರಿಗೆ ಹೊರಟ ಅಂತ ಬಂದಾಗ ಅಲ್ಲಿ ಯಾವಾಗ ಹೊರಟಿದ್ದು ಅಂತ ತಿಳ್ಕೊಳ್ಳಿಕ್ಕೆ ಒಂದು ಕ್ರಿಯೆ ಬಂತು, ಒಂದ್ ಕೆಲ್ಸ. ಏನು? ಹಸುವಿನಿಂದ ಹಾಲನ್ನು ಕರಿಬೇಕಾದ್ರೆ ಆಗ ಹೊರಟಿತ್ತು. ಹಾಗಾದ್ರೆ ಎರಡು ಕ್ರಿಯೆ ಬಂತು. ದೋಹನ ಅಂತ ಕರಿತೀವಿ, ಕರಿಯೋದು, ಹಾಲನ್ನ ಕರಿಯೋದು, ಅಂತ ಕ್ರಿಯೆ ಅದಿದ್ದಾಗ ಇವನು ಹೊರಟ ಅಂತ. ಅಂದ್ರೆ ಯಾವತ್ತು ಈ ಸಪ್ತಮಿ ವಿಭಕ್ತಿ, ಅಂದ್ರೆ ಈಗ ಲಕ್ಷ್ಮಣೇ ರಾಮೇ ಅಂತೆಲ್ಲ, ರಾಮನಲ್ಲಿ ಲಕ್ಷ್ಮಣನಲ್ಲಿ ಅಂತ ಈ ಅರ್ಥದಲ್ಲಿ ಇದೆ. ಆದ್ರೆ ಈ ಸಪ್ತಮಿ ಭಕ್ತಿ ಬರ್ಬೇಕಾದ್ರೆ ಎರಡು ಕ್ರಿಯೆ, ಅಂದ್ರೆ ಒಂದು ಕ್ರಿಯೆಯಿಂದ ಇನ್ನೊಂದು ಗೊತ್ತಾಗ್ತಾ ಇರ್ಬೇಕು. ಇವನು ಯಾವಾಗ ತಿಂದ ಅಂದ್ರೆ, ಇವನು ಸಂಧ್ಯಾವಂದನೆ ಮಾಡ್ತಾ ಇದ್ರಲ್ಲ ಇವರೆಲ್ಲ, ಆಗ ಇವನ್ ತಿಂದ. ಅಂದ್ರೆ ಇವ್ರು ಬೇಗ ಮುಂಚೆನೆ ಮುಗಿಸಿ ಎಲ್ಲ ಆಮೇಲೆ ತಿಂದ. ಹಾಗಾದ್ರೆ ಯಾವುದೇ ಒಂದು ಸಪ್ತವಿಭಕ್ತಿನ ಈ ತರ ಬಳಸ್ಬೇಕಾದ್ರೆ ಎರಡು ಕ್ರಿಯೆ ಗೊತ್ತಿರ್ಬೇಕು, ಒಂದ್ರಿಂದ ಇನ್ನೊಂದ್ರ ಬಗ್ಗೆ ಜ್ಞಾನ ಬರ್ತಾ ಇರ್ಬೇಕು. ಹಾಗಿಲ್ಲೇನೂ ಇಲ್ಲ. ಆದ್ರಿಂದ ಅದನ್ನು ಹೇಳಿಕ್ ಬರಲ್ಲ ಅಂತ ಈ ತರ ಒಂದು ವ್ಯಾಕರಣದ ವಿಚಾರ. ಅಂತೂ ಈ ಶ್ಲೋಕದಲ್ಲಿ ರಾವಣ ಸಹ ಲಕ್ಷ್ಮಣೇ, ಲಕ್ಷ್ಮಣನ ಜೊತೆಗೆ ರಾಮ ದೂರಕ್ಕೆ ಹೋದ ಅನ್ನೋದನ್ನ ಹೇಗ್ ಕೂಡಿಸ್ತೀರಿ ಅಂತ ಒಂದು ಚರ್ಚೆ. ಆ ಚರ್ಚೆಯ ಬಗ್ಗೆ ಇಲ್ಲಿವರೆಗೆ ನೋಡ್ತೀವಿ. ಇನ್ನು ರಾವಣ ಯಾವಾಗ ಸೀತೆಯನ್ನ ಅಪಹರಿಸ್ಕೊಂಡು ಹೋದ, ಅವನಿಗೆ ಭ್ರಮೆ ಇತ್ತು. ವಸ್ತುತಃ ಅಲ್ಲಿ ಸೀತೆ ಇರ್ಲಿಲ್ಲ, ಸೀತಾ ಆಕೃತಿ ಇತ್ತು ಅಷ್ಟೇ. ಆಕೃತಿಯಲ್ಲಿ ಮಾತಾಡ್ಲಿಕ್ಕೋಸ್ಕರ ಅಂತ ಹೇಳಿ ಇಂದ್ರದೇವರು ಬಂದಿದ್ರು. ಇಂದ್ರದೇವರ ಅಧಿಷ್ಠಾನ ಇತ್ತು. ಯಾಕೆಂದ್ರೆ ಇಂದ್ರದೇವರ ಅಧಿಷ್ಠಾನ ಇಲ್ಲ ಅಂದ್ರೆ ಅದು ಸೀತಾಕೃತಿ ಅಂದ್ರೆ ಅದು ಮಾತಾಡೋದಾಗ್ಲಿ ಓಡಾಡೋದಾಗ್ಲಿ ಇದೆಲ್ಲ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಇಂದ್ರದೇವರಲ್ಲಿ ಬಂದಿದ್ರು ಆ ಸೀತಾಕೃತಿಯಲ್ಲಿ. ಆ ಸೀತಾಕೃತಿಯನ್ನ ಸೃಷ್ಟಿ ಮಾಡಿದ್ದೆ ಸೀತಾದೇವಿ. ಆಮೇಲೆ ಅವಳು ಕೈಲಾಸಕ್ಕೆ ಹೋಗ್ತಾಳೆ. ಅಲ್ಲಿ ಪಾರ್ವತಿ ಮತ್ತೆ ರುದ್ರದೇವರ ಕೈಲಿ ಸೇವೆಯನ್ನ ಪಡ್ಕೊಳ್ತಾ ಇರ್ತಾಳೆ. ಅದರಿಂದ ಸೀತಾಕೃತಿಯನ್ನ ರಾವಣ ಅಪಹರಿಸಿದ್ದು ಹೊರತು ಸೀತೆಯನ್ನ ಅಪಹರಿಸಿದ್ದಲ್ಲ. ಯಾಕೆ ಅಲ್ಲಿ ಇರ್ಲೇ ಇರ್ಲಿಲ್ಲ ಸೀತೆ ಅಂತ ಇದು ಒಂದು ವಿಷಯ. ಇದನ್ನ ಮುಂದಕ್ಕೆ ಇಲ್ಲಿ ವಿವರಣೆ ಮಾಡ್ತಾರೆ. ನಿಮ್ಗೆ ಈ ವ್ಯಾಕರಣದ ವಿಚಾರ ಏನು ಸಮಗ್ರವಾಗಿ ವಿವರಣೆ ಮಾಡಿದೆ, ಇದಿಲ್ಲೇ ಇದೆ. ಇದು 73ನೇ ಪೇಜ್ನಲ್ಲಿ ಕನ್ನಡದಲ್ಲಿದೆ ಪೂರ್ತಿ ವಿವರಣೆ. ಅಂದ್ರೆ ಈ ಟಿಪ್ಪಣಿ ಆದ್ಮೇಲೆ ಬರುವಂತ ವಿಷಯ ಅದು ಪೂರ್ತಿ ಬರ್ದಿದ್ದಾರೆ, ಅದನ್ನೊಮ್ಮೆ ಗಮನಿಸ್ಬೋದು. ಇನ್ನು ಮುಂದೆ ಹೋಗೋಣ. ಇದು 2ನೇ ಶ್ಲೋಕ. ಮುಂದೆ 1ನೇ ಶ್ಲೋಕ ಆಯ್ತು, 2ನೇ ಶ್ಲೋಕ. ರಾಮಾಂತಿಕೆ ಸ್ಥಿತಾ ದೇವಿ ನಮಂದೈಃ ಸಮದೃಶ್ಯತ ರೂಪಾಂತರೇಣ ಕೈಲಾಸಂ ಗತಾ ನಿತ್ಯಾ ವಿಯೋಗಿನಿ. ಹಾಗಾದ್ರೆ ಸೀತಾಕೃತಿಯನ್ನ ಇವನು ರಾವಣ ತಾನು ಅಪಹರಿಸ್ಕೊಂಡು ಹೋದ. ಹಾಗಾದ್ರೆ ಸೀತೆ ಎಲ್ಲಿದ್ಲು? ಹಾಗಾದ್ರೆ ಅಂದ್ರೆ ಒಂದು ಕೈಲಾಸದಲ್ಲಿ ಇದ್ದಿದ್ದು ಗೊತ್ತು ನಮಗೆ, ಇನ್ನೊಂದು ಕಡೆ ಸೀತೆ ಇದ್ಲು. ಎಲ್ಲಿ? ರಾಮಾಂತಿಕೆ ಅಂತ ಹೇಳ್ತಾರೆ. ರಾಮನ ಹತ್ರದಲ್ಲೇ ಇದ್ಲು. ಯಾಕೆ ರಾಮನ ಹತ್ರದಲ್ಲೇ ಇದ್ರು ಅಂತ ಹೇಳ್ತಾ ಇದ್ದೀರಿ? ಯಾಕೆಂದ್ರೆ ಎಲ್ರಿಗೂ ಗೊತ್ತು ಸೀತೆ ಕೈಲಾಸಕ್ಕೆ ಹೋಗಿದ್ದಾಳೆ ಅಂತ. ಅಷ್ಟೇ ಅಲ್ಲ, ಸೀತಾಕೃತಿ ಅಂತ ಇಟ್ಕೊಂಡ್ರೆ ಅದು ರಾವಣನ ಹತ್ರ ಇದೆ ಅಂತ ಗೊತ್ತು. ಮತ್ತೆ ರಾಮನ ಹತ್ರ ಇರ್ಲಿಕ್ಕೆ ಹೇಗ್ ಸಾಧ್ಯ? ಅಂದ್ರೆ ಅದು ರಾಮನ ಹತ್ರದಲ್ಲಿ ಇದ್ರು ನಿಮಗದು ಗೊತ್ತಾಗ್ತಾ ಇಲ್ಲ, ಅದ್ರ ನೀವಿಲ್ಲ ಅಂತ ಹೇಳ್ತಾ ಇದೀರಿ. ಯಾಕೆಂದ್ರೆ ಜ್ಞಾನಿಗಳಿಗೆ ಅದು ಗೊತ್ತಾಗತ್ತೆ, ಮಂದರಿಗೆ ಅದು ಗೊತ್ತಾಗಲ್ಲ. ಮಂದೈಹಿ ನ ಸಮದೃಶ್ಯತ. ಅದು ಮಂದರಿಗೆ ಕಾಣಿಸ್ತಾ ಇಲ್ಲ ರಾಮನ ಜೊತೆಗೆ ಸೀತೆ ಇರೋದು. ವಸ್ತುತಃ ರಾಮನ ಜೊತೆಗೆ ಸೀತೆ ಇದ್ದಾಳೆ. ಹಾಗಾದ್ರೆ ಕೈಲಾಸದಲ್ಲಿ ಇದ್ಲು, ಈ ಕಡೆ ರಾಮನ ಹತ್ರ ಇದ್ಲು, ಇನ್ನು ಅವಳ ಆಕೃತಿ ಮಾತ್ರ ರಾವಣನ ಹತ್ರ ಇತ್ತು. ಇಷ್ಟು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂದ್ರೆ, ನಿತ್ಯ ಅವಿಯೋಗಿನಿ ದೇವಿ ರೂಪಾಂತರೇಣ ಕೈಲಾಸಂಗತ. ನಿತ್ಯ ಅವಿಯೋಗಿನಿ ಅಂತ ಅದಕ್ಕೆ ಕರೆಯೋದು. ಯಾವತ್ತು ಭಗವಂತರೊಂದಿಗೆ ವಿಯೋಗ
ವಿರಹ ಅನ್ನೋದು ಸೀತಾದೇವಿಗೆ ಇಲ್ಲ, ಲಕ್ಷ್ಮೀ ದೇವಿಗೆ ಇರಲ್ಲ. ಯಾವಾಗ ಭಗವಂತ ಲಕ್ಷ್ಮಿ ಜೊತೆಗೆ ಇರ್ತಾರೆ ಆವಾಗ ರಾಮನ ಜೊತೆಗೆ ಸೀತೆ ಇರ್ಲಿಲ್ಲ ಅಂತ ಹೇಳೋದೇ ತಪ್ಪು. ಹಾಗಾದ್ರೆ ಯಾವ್ದೋ ಒಂದು ರೂಪದಿಂದ ಅಲ್ಲಿ ಇದ್ದೇ ಇರ್ತಾಳೆ. ಭಕ್ಷಸ್ಥಳದಲ್ಲಂತೂ ಯಾವಾಗ್ಲೂ ಇದ್ದೇ ಇರ್ತಾಳೆ. ಹಾಗಾದ್ರೆ ಎಂದಿಗೂ ಆ ಸೀತೆಗೆ ರಾಮನಿಗೆ ವಿಯೋಗವನ್ನ ಚಿಂತಿಸಬಾರದು. ಅಂತೂ ಇಷ್ಟು ಕಡೆ ಇತ್ತು, ರಾಮನ ಹತ್ರ ಮತ್ತೆ ಕೈಲಾಸದಲ್ಲಿ. ಇನ್ನೊಂದು ಇದ್ದದ್ದು ಸೀತಾ ಅನ್ನೋ ಶಬ್ದದಿಂದ ಕರೆಯೋ ಸೀತಾಕೃತಿ ಅಷ್ಟೇ, ಬಿಟ್ಟು ಇನ್ನೇನಿಲ್ಲ. ಈ ರೀತಿ ಇದರ ವಿವರಣೆ. ಇನ್ನು ಇಲ್ಲಿ ನಿತ್ಯಾಭಿಯೋಗಿನಿ ಅನ್ನೋ ಶಬ್ದ ಇದೆಯಲ್ಲ, ನಿತ್ಯಾಭಿಯೋಗಿನಿ ಅನ್ನೋ ಶಬ್ದಕ್ಕೆ ಬಿಡಿಸಿದ್ದಾರೆ. ಅದನ್ನ ಬಿಡಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ನಿತ್ಯಾಭಿಯೋಗಿನಿ ಬಹಳ ಪ್ರಸಿದ್ಧ, ಎಲ್ಲಾ ಕಡೆ ಬರ್ತಾ ಇರುತ್ತೆ ಈ ಶಬ್ದ. ಮೊದಲನೇ ಟಿಪ್ಪಣಿಯಲ್ಲಿ ಅದನ್ನ ಬಿಡಿಸಿದ್ದಾರೆ, ಎರಡನೇ ಲೈನ್ ಕೊನೆಗಿದೆ. ನಿತ್ಯಂ ಅಭಿಯೋಗ ರಾಮ ವಿರಹ ಅಭಾವ ಅಸ್ಯಾಹ ಅಸ್ತಿ. ನಿತ್ಯವಾಗಿ ಅಭಿಯೋಗ ಅಂದ್ರೆ ರಾಮನ ವಿರಹ ಇಲ್ಲದೆ ಇರುವಿಕೆ ಯಾರಿಗಿದೆಯೋ ಅವಳು ಅಂತ ಅರ್ಥ. ಅಭಿಯೋಗ, ವಿಯೋಗ ಅಂದ್ರೆ ವಿರಹ ಬಿಟ್ಟಿರೋದು, ಅಭಿಯೋಗ ಅಂದ್ರೆ ಬಿಡದೆ ಇರೋದು ಅಂತ ಅರ್ಥ. ಇನ್ನು ಕೈಲಾಸ ಅಂತಂದ್ರೇನು? ತನ್ನಾಮಕಂ ಶಿವ ಆವಾಸ ಸ್ಥಾನಂ ಅಂತ ಬಂತು. ಅಂದ್ರೆ ಕೈಲಾಸ ಅಂತಂದ್ರೆ ಈ ಕೈಲಾಸ ಅನ್ನೋ ಹೆಸರಿನ ರುದ್ರದೇವರ ಸ್ಥಾನಕ್ಕೆ ಹೋಗಿತ್ತು. ಅದರಿಂದ ಒಂದು ರೂಪದಿಂದ ಅದೃಶ್ಯ ರಾಮ ನಿಕಟೆ, ಕಣ್ಣು ಕಾಣದೇನೆ ರಾಮನ ಹತ್ರ. ಇನ್ನೊಂದು ರೂಪದಿಂದಲೇ, ಅಂದ್ರೆ ಎಲ್ರಿಗೂ ಕಣ್ಣು ಕಾಣೋ ತರನೇ ಅವಳು ಕೈಲಾಸಕ್ಕೂ ಹೋಗಿಲ್ಲ. ಯಾಕೆ? ಅಲ್ಲಿನೂ ಸೇವೆ ಮಾಡ್ತಾ ಇದ್ದಾರಲ್ಲ ಪಾರ್ವತಿ ಮತ್ತೆ ರುದ್ರದೇವರು ಅಂತ. ಇಷ್ಟು ವಿಷಯ. ಇದನ್ನ ಮಹಾಭಾರತ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ ಅಂತ ಇಲ್ಲಿ ಶ್ಲೋಕವನ್ನು ಉದಾಹರಿಸಿದ್ದಾರೆ. ಅದನ್ನ ನೋಡ್ಬಹುದು. 5ನೇ ಅಧ್ಯಾಯದಲ್ಲಿ ಬರುವಂತಹ ವಿಷಯ ಇದು. 77ನೇ ಪೇಜಿನಲ್ಲಿ ಇದೆ, ವಿಶೇಷ ವಿಚಾರ ಅಂತ ಕೊಟ್ಟಿದ್ದಾರೆ, ಅಲ್ಲಿದೆ. ಅಲ್ಲಿ 37ನೇ ಶ್ಲೋಕದಲ್ಲಿ ಒಂದು ಮಾತು ಬರ್ತಿರೋ, ದೇವ್ಯಾ ಸಮೀಪಂ ಅಥ ರಾವಣ ಆಸಸಾದ. ರಾವಣ ಬಂದ, ಸೀತಾದೇವಿ ಹತ್ರನೇ ಬಂದಿತ್ತು. ಆದ್ರೆ ಸಾ ಅದೃಶ್ಯತಾಂ ಅಗಮತ್, ಅವಳು ಅದೃಶ್ಯಳಾಗ್ಬಿಟ್ಲು, ಗೊತ್ತಾಗ್ಲಿಲ್ಲ. ಅಲ್ಲೇ ಸೀತಾಕೃತಿಯನ್ನು ಸೃಷ್ಟಿ ಮಾಡಿದಾಳೆ, ಅದೃಶ್ಯಳಾಯ್ತು. ಹಾಗಾದ್ರೆ ಏನ್ ಸೃಷ್ಟಿ ಮಾಡಿದ್ಲು? ಆತ್ಮನ ಪ್ರತಿಕೃತಿ, ತನ್ನ ಪ್ರತಿಕೃತಿ ಏನಿದೆ ಆಕೃತಿ, ಅದನ್ನ ಸೃಷ್ಟಿ ಮಾಡಿ ಪ್ರಯಯೌಚ ಶೀಘ್ರಂ, ವೇಗವಾಗಿ ಹೊರಟು ಬಿಟ್ಲು. ಎಲ್ಲಿ? ಕೈಲಾಸಂ. ಅಲ್ಲೇನಕ್ಕೆ ಹೋದ್ಲು ಅಂದ್ರೆ ಆಗ ಅಲ್ಲೇನ್ ಮಾಡಿಸ್ಕೊಂತಾ ಇದ್ಲು? ಶಿವಾಭ್ಯಾಂ ಅರ್ಚಿತ ಪದ. ಶಿವಾಭ್ಯಾಂ ಅಂದ್ರೆ ಇಬ್ರು ಶಿವ, ಒಂದು ಶಿವ ಮತ್ತೊಂದು ಶಿವ. ಅಂದ್ರೆ ಒಂದು ಶಿವ ಅಂದ್ರೆ ರುದ್ರದೇವರು, ಶಿವ ಅಂದ್ರೆ ದೀರ್ಘ ಅಂದ್ರೆ ಪಾರ್ವತಿ ದೇವಿ. ಇಬ್ಬರಿಂದಲೂ ಅರ್ಚಿತ ಪದ ಅಂದ್ರೆ ಪಾದಗಳನ್ನ ಅರ್ಚನೆ ಮಾಡಿಸ್ಕೊಳ್ತಾ ತಾನು ವಾಸ ಮಾಡ್ತಾ ಇದ್ಲು ಅಂತ. ಸರಿ, ಹಾಗಾದ್ರೆ ಪ್ರತಿಕೃತಿ ಅಂದ್ರೆ ಗೊಂಬೆ ಅಂತ ಅರ್ಥ ಆಯ್ತು. ಗೊಂಬೆ ಹೇಗ್ ಮಾತಾಡತ್ತೆ? ಗೊಂಬೆ ಓಡಾಡ್ಬೇಕಲ್ಲ. ಹಾಗಾದ್ರೆ ಅದ್ರಲ್ಲಿ ಯಾರೋ ಒಬ್ರು ಬಂದಿರ್ಬೇಕು. ಅದಕ್ಕೇನ್ ಮಾಡಿದ್ರು ಅಂದ್ರೆ ತಸ್ಯಾಶ್ಚ ದೇವ್ಯಾಹ ಪ್ರತಿಕೃತಿಂ ಶಕ್ರಃ ಪ್ರವೇಶ, ಇಂದ್ರದೇವರು ಅಲ್ಲಿ ಪ್ರವೇಶ ಮಾಡಿದ್ದಾರೆ. ಯಾಕೆ ಅಂದ್ರೆ ವ್ಯವಹಾರ ಸಿದ್ಧಿ ಅಂತ ಹೇಳ್ತಾರೆ. ವ್ಯವಹಾರ, ಗೊಂಬೆ ಹೇಗ್ ಮಾತಾಡೋದು? ಒಬ್ಬ ಚೇತನ ಇದ್ರೆ ಮಾತಾಡ್ಲಿಕ್ಕೆ ಸಾಧ್ಯ. ಈಗ ಮೃತ ಶವ, ಅದು ಯಾರು ಇರಲ್ಲ, ಸತ್ತ ವ್ಯಕ್ತಿಯ ದೇಹದಲ್ಲಿ ಯಾರು ಇರಲ್ಲ, ಆದ್ರಿಂದಲೇ ಅದು ಓಡಾಡಲ್ಲ ಮಾಡಲ್ಲ. ಯಾರೊಬ್ಬ ಚೇತನ ಇದ್ದ ಅಂದ್ರೆ ಅದು ಓಡಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅದೇ ರೀತಿ ಇಲ್ಲಿ ಸೀತಾಕೃತಿಯಿಂದ ಕೇವಲ ಸೀತೆಯ ಒಂದು ದೇಹ ಅಂತ ಅಷ್ಟೇ ಆಯ್ತು. ಅಂದ್ರೆ ಸೀತಾ ಒಂದು ಗೊಂಬೆ. ಆ ಇದರಲ್ಲಿ ಯಾರು ಇಲ್ಲ ಅಂತ ಆದ್ರೆ ಅದು ವ್ಯವಹಾರ ಮಾಡೋದು ಹೇಗೆ? ರಾವಣ ಅದನ್ನ ಕರ್ಕೊಂಡು ಹೋಗಿದ್ದು, ಅದು ವಿಲಾಪ ಮಾಡಿದ್ದು, ಇದೆಲ್ಲ ಹೇಗೆ ಸಾಧ್ಯ? ಅದರಿಂದ ವ್ಯವಹಾರ ಸಿದ್ಧಿಗೋಸ್ಕರ ಅಲ್ಲಿ ಇಂದ್ರದೇವರು ಪ್ರವೇಶ ಮಾಡಿದ್ದಾರೆ. ಆಮೇಲೆ ಅದೇ ಸೀತಾಕೃತಿಯನ್ನ ತಗೊಂಡು ರಜನೀಚರೇಂದ್ರ ಅಂದ್ರೆ ರಾಕ್ಷಸೇಂದ್ರನಾದ ರಾವಣ ತಾನು ಹೊರಟ ಅಂತ. ಇಷ್ಟು ವಿಷಯ. ಇದನ್ನ ತಾತ್ಪರ್ಯದಲ್ಲಿ ಅದನ್ನ ಸಂಗ್ರಹ ಮಾಡಿ ಆಚಾರ್ಯರು ಏನ್ ಬೇಕೋ ಅಷ್ಟು ವಿಷಯವನ್ನು ತಿಳಿಸಿದ್ದಾರೆ. ಇನ್ನು ಮುಂದೆ 3ನೇ ಶ್ಲೋಕ. ನಿತ್ಯಂ ಪಶ್ಯನ್ ನಿಜಾಂ ದೇವಿ ಪೂರ್ಣ ಸಂತೋಷ ಸಂಭೃತಃ ರಾಮೋ ನ ದೃಶ್ಯತೆ ದೇವಿ ಇತ್ಯಭೂತ್ ಸಂಕಟವಾನಿವ.
ಅಲ್ಲ, ಸೀತೆ ಏನೋ ಸೀತಾಕೃತಿಯನ್ನ ಸೃಷ್ಟಿ ಮಾಡಿ ರಾಮನ ಬಳಿ ಇತ್ತು, ರಾಮನ ಬಳಿ ಸೀತೆನೇ ಇದ್ಲು, ಆದ್ರೆ ರಾವಣ ಮಾತ್ರ ತಗೊಂಡು ಹೋಗಿದ್ದು ಕೈಲಾಸಕ್ಕೆ ಹೋಗಿದ್ದು. ಸರಿ, ಇದೆಲ್ಲ ಸರಿ. ಆದ್ರೆ ರಾಮ ಯಾಕೆ ಹಾಗಾದ್ರೆ ಸೀತಾ ವಿಯೋಗ ಆಯ್ತು ನನಗೆ ಅಂತ ಹೇಳಿ ತುಂಬಾ ಹುಡುಕಾಟ ಮಾಡ್ದ, ಯಾಕೆ ದುಃಖ ತೋರಿಸ್ಕೊಂಡ? ಅದನ್ನ ತುಂಬಾ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಂತೂ ತುಂಬಾ ವರ್ಣನೆ ಮಾಡ್ತಾರೆ. ರಾಮನಿಗೆ ಎಷ್ಟು ದುಃಖ ಆಯ್ತು, ಅವನು ಮರಗಳ ಹತ್ರ, ಗಿಡಗಳ ಹತ್ರ, ಎಲ್ಲಾ ಕಲ್ಲಿನ ಹತ್ರ ಎಲ್ಲಾ ಕಡೆ ಹೋಗ್ತಾನೆ. ಹೋಗಿ ಹೋಗಿ ನನ್ನ ಸೀತೆ ನೀವ್ ನೋಡಿದೀರಾ ಅಂತ ಹೇಳಿ ಅಷ್ಟೆಲ್ಲಾ ದುಃಖವನ್ನ ತೋರಿಸ್ಕೊಂಡಲ್ಲ ದೇವರು. ಇದರಿಂದ ಏನ್ ಗೊತ್ತಾಗತ್ತೆ? ವಸ್ತು ತನ್ನ ಹತ್ರಕ್ಕೆ ಇಷ್ಟವಾದದ್ದಿಲ್ಲ ಅಂತ ಆದ್ರೆ ಮಾತ್ರ ಹೀಗ್ ಮಾಡ್ತಾರೆ ಜನ. ಸುಮ್ನೆ ಯಾರಾದ್ರೂ ಹೀಗ್ ಮಾಡ್ತಾರ? ಅದನ್ನ ವಿಯೋಗ ಕಾತುರೋ ರಾಮ ಸೀತಾ ಅನ್ವೇಷಣಾದಿ ಕರ್ಮ ಅಕಾರ್ಷಿತ್. ಅಂದ್ರೆ ಸೀತಾನ್ವೇಷಣೆ ಮತ್ತೆ ಮಿಕ್ಕಿದ್ದೆಲ್ಲ ದುಃಖ ಪ್ರದರ್ಶನ ಎಲ್ಲ ಏನೇನ್ ಮಾಡ್ದ, ಇದೆಲ್ಲ ಯಾಕೆ ಮಾಡ್ದ ಅಂದ್ರೆ ಸೀತೆ ಹತ್ತದಲ್ಲಿ ಇಲ್ಲ ಅಂತಾನೆ ತಾನೆ. ನೀವ್ ನೋಡಿದ್ರೆ ಇಲ್ಲ ಅದೃಶ್ಯ ರೂಪದಲ್ಲಿ ಯಾರಿಗೂ ಮಂದರಕ್ ಕಾಣದೇ ಇರೋ ತರ ರಾಮನ ಜೊತೆಗೆ ಸೀತೆ ಇದ್ಲು ಅಂತ ಹೇಳ್ತೀರಿ. ಆದ್ರೆ ಮತ್ತೆ ಈ ಸೀತೆ ಜೊತೆಗಿದ್ದಾಗ ಇವನ್ ಯಾಕೆ ಈ ರೀತಿ ದುಃಖ ಪಡ್ತಾನೆ ಅಂದ್ರೆ ಅಜ್ಞ ಜನ ಮೋಹನ ಏವ, ಅಜ್ಞಾನಿಗಳಿಗೆ ಮೋಹ ಬರ್ಲಿ ಅಂತ ತಿಳಿಸ್ಲಿಕ್ಕೋಸ್ಕರ. ಅಂದ್ರೆ ದೇವರಿಗೂ ಲಕ್ಷ್ಮೀ ದೇವಿಗೂ ವಿಯೋಗ ಇದೆ, ಅವರು ಕೂಡ ಇಬ್ರು ಬಿಟ್ಟಿರ್ತಾರೆ ಅಂತ ಚಿಂತನೆ ಬರ್ಲಿ ಮಂದರಿಗೆ, ಅದರಿಂದ ಅವರಿಗೆ ಸಾಧನೆ ಆಗ್ಲಿ ಅನ್ನೋ ದೃಷ್ಟಿಯಿಂದ ಹೀಗೆ ದೇವರು ಮಾಡಿದ್ದಷ್ಟೇ ಹೊರತು ವಾಸ್ತವಿಕವಾಗಿ ಅಲ್ಲ. ಅಷ್ಟೇ ಅಲ್ಲ, ಪತ್ನಿ ಪತಿವ್ರತೆಯಾದವಳು ಏನಾದ್ರೂ ಕೂಡ ಜೊತೆಗಿಲ್ಲ ಅಂತ ಆದ್ರೆ ಒಬ್ಬ ಪತಿಗೆ ಏನಾಗತ್ತೆ, ಅವನ ಹೇಗೆ ಅವಳನ್ನು ಹುಡುಕ್ತಾ ಹೋಗ್ತಾರೆ. ಅದರ ಒಂದು ಮರ್ತ್ಯ ಶಿಕ್ಷಣ ಲೋಕದಲ್ಲಿ ಪಾತಿವ್ರತ್ಯ ಮತ್ತೆ ಪತಿ ಹೊಂದಿರೋರು ಮತ್ತೆ ಪತಿ ಇವರಿಬ್ರು ಹೇಗಿರ್ತಾರೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರನು ಹೀಗೆ ಶಿಕ್ಷಣವನ್ನು ನೀಡ್ಲಿಕ್ಕೋಸ್ಕರ ಭಗವಂತ ತಾನು ಮಾಡಿದ್ದಷ್ಟೇ ಹೊರತು ವಾಸ್ತವಿಕವಾಗಿ ಅವನಿಗೇನು ದುಃಖ ಇಲ್ಲ. ಯಾಕೆ ಅಂದ್ರೆ ನಿತ್ಯಂ ಪಶ್ಯನ್ ನಿಜಾಂ ದೇವಿ, ಹತ್ರದಲ್ಲೇ ಪ್ರತಿನಿತ್ಯ ಸೀತೆಯನ್ನ ನೋಡ್ತಾ ಇರ್ತಾನೆ. ಅದು ಪೂರ್ಣ ಸಂತೋಷ ಸಂಹೃತಃ, ಅವನಿಗೆ ಸಂತೋಷಕ್ಕೆ ಯಾವತ್ತೂ ಕೂಡ ನಾಶನೇ ಇಲ್ಲ. ಯಾವಾಗಲೂ ಅವನಲ್ಲಿರೋ ಸಂತೋಷ ಅದು ಪೂರ್ಣವಾದ ಸಂತೋಷದಿಂದ ಯಾವಾಗ್ಲೂ ತುಂಬಿಕೊಂಡಿರೋನು ರಾಮ. ಅದನ್ನ ಸೀತೆಯನ್ನ ನೋಡಲ್ಲ, ಆದ್ರಿಂದ ಅವನಿಗೆ ಸಂಕಟ ಆಯ್ತು, ದುಃಖ ಪಟ್ಟ. ಇದೆಲ್ಲ ಯಾಕೆ ಅಂದ್ರೆ ಅಸುರ ಜನ ವ್ಯಾಮೋಹನಕ್ಕೋಸ್ಕರ ಅಷ್ಟೇ. ಅದನ್ನ ಇದೆ ಸಂಕಟವಾನ್ ಇವ, ಸಂಕಟವನ್ನ ಹೊಂದಿರುವನಂತೆ. ಹೇಗೆ ಅಂದ್ರೆ ಯಾರಿಗಾರೊಬ್ರಿಗೆ ತನ್ನ ಪ್ರಿಯಳು ಸಿಗದೆ ಹೋದ್ರೆ ಆಗ ಯಾವ ರೀತಿ ಸಂಕಟ ಆಗುತ್ತೋ ಆ ಸಂಕಟವನ್ನ ಇವನು ತೋರಿಸಿದ್ದಷ್ಟೇ ಹೊರತು ವಾಸ್ತವಿಕವಾಗಿ ಇವನಿಗೆ ಅಂತಹ ಸಂಕಟ ಇಲ್ಲ ಅಂತ ಇಷ್ಟು ಅಭಿಪ್ರಾಯ. ಇನ್ನು ಮುಂದಿನ ಶ್ಲೋಕ 4ನೇ ಶ್ಲೋಕ. ಪ್ರಭಂಜನ ಸುತ ಶ್ರೀಮಾನ್ ಆಂಜನೇಯೋ ನಿರಂಜನಃ ನ ನಾಮ ಭಕ್ತಿ ಸಂಪೂರ್ಣೋ ರಾಮಂ ರಾಜೀವಲೋಚನಂ. ಅಷ್ಟೊತ್ತಿಗೆ ಹನುಮಂತನ ಭೇಟಿಯಾದ ಪ್ರಸಂಗ ಏನಿದೆ ಮುಂದೆ ಅದನ್ನ ವಿವರಿಸ್ತಾರೆ. ಪ್ರಭಂಜನ ಸುತಃ, ಪ್ರಭಂಜನ ಅಂದ್ರೆ ವಾಯುದೇವರ ಸುತ ಅಂದ್ರೆ ವಾಯುಪುತ್ರ ಹನುಮಂತ. ಶ್ರೀಮಾನ್ ನಿರಂಜನೋ ಆಂಜನೇಯ, ಒಳ್ಳೆ ಕಾಂತಿ. ನಿರಂಜನ, ಅಂಜನ ಇಲ್ದೇ ಇರೋ ಅಂದ್ರೆ ದೋಷ ಇಲ್ದೇ ಇರೋನು ಅಂತ ಅರ್ಥ. ಅದನ್ನ ಅಂಜನ ಅಂದ್ರೆ ದೋಷ ಅಂತ. ಆಂಜನೇಯ ಅಂದ್ರೆ ಅಂಜನೇಯ ಮಗ ಆಂಜನೇಯ ಭಕ್ತಿಯಿಂದ ಆ ಭಗವಂತನ ಬಳಿ ಬಂದು ನಮಸ್ಕಾರ ಮಾಡ್ತಾನೆ. ಭಗವಂತ ಹೇಗಿದ್ದ? ರಾಜೀವ ಲೋಚನ. ರಾಜೀವ ಅಂದ್ರೆ ಕಮಲ, ಕಮಲದಂತಹ ಲೋಚನ, ಕಣ್ಣಿನವನು ಅಂತ ಅರ್ಥ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ದೋಷ ಇಲ್ಲ ಅಂದ್ರೆ ಏನೇನ್ ದೋಷ ಇಲ್ಲ ಹನುಮಂತನಿಗೆ? ಅಜ್ಞಾನ ಇಲ್ಲ. ಅದೇನಾಯ್ತು, ಯಾರು ಬಂದಿದ್ದಾರೆ ಇವರಿಬ್ರು ದೂರದಿಂದ ಅಂತ ಹನುಮಂತ ನೋಡ್ತಾನೆ. ಅದಕ್ಕೆ ಕಪಟ ವೇಷ ಹಾಕೊಂಡು, ಸನ್ಯಾಸಿ ವೇಷ ಹಾಕೊಂಡು ಹನುಮಂತ ತಾನು ರಾಮನ ಮುಂದೆ ಪ್ರಕಟ ಆಗ್ತಾನೆ ಅಂತ ಕೇಳ್ತೀವಿ ಇದು ಕಥೆಯಲ್ಲಿ. ಆದ್ರೆ ವಸ್ತುತಃ ಅಜ್ಞಾನ ಇಲ್ಲ ಅವನಿಗೆ. ಅವನಿಗೆ ಗೊತ್ತು ಇದು ಶ್ರೀರಾಮ ಸಾಕ್ಷಾತ್ ದೇವರೇ ಬಂದಿದ್ದು ಗೊತ್ತು, ಮತ್ತೆ ಲಕ್ಷ್ಮಣನ ಬಗ್ಗೆನೂ ಗೊತ್ತಿದ್ದೇ ಅವನು. ಆದ್ರೂ ಲೋಕ ರೀತಿಯಿಂದ ಯಾರು ಇವರು ಅನ್ನೋ ತರ ಅವನು ಒಂದು ವ್ಯಾಮೋಹಕ್ಕೋಸ್ಕರ ಅಷ್ಟೇ ಮಾಡಿದ್ದು ಹೊರತು ನಿಜವಾಗಿ ಅವನಿಗೆ ಯಾವುದೇ ಅಜ್ಞಾನ ವಿಪರೀತ ಜ್ಞಾನಗಳಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ನಿರಂಜನ ಅನ್ನುವ ಶಬ್ದವನ್ನ ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದ್ದಾರೆ. ಇನ್ನು ಶ್ರೀಮಾನ್, ಹನುಮಂತ ಅಂದ್ಕೂಡ್ಲೆ ಕಪಿ, ಆದ್ರಿಂದ ನೋಡ್ಲಿಕ್ಕೆ ಚೆನ್ನಾಗಿರಲ್ಲ, ಹಾಗಿಲ್ಲ. ವಾಯುದೇವರ ಆ ರೂಪ, ಹನುಮಂತನ ರೂಪ ಏನಿದೆ ಅದು ಒಳ್ಳೆ ಲಕ್ಷಣ,
ಭರಿತವಾಗಿರೋ ರೂಪನೇ. ಹೇಗೆ ಇತರ ರೂಪಗಳು ಲಕ್ಷಣವಾಗಿರುತ್ತೋ ಹಾಗೆ ಆ ರೂಪನು ಲಕ್ಷಣ ಭರಿತ ಅಂತ ತಿಳಿಸ್ಲಿಕ್ಕೋಸ್ಕರ ಶ್ರೀಮಾನ್ ಅಂತ ಹೇಳಿದ್ದಾರೆ. ಈಗ ಹೇಗಾಯ್ತು ಅಂದ್ರೆ, ಈಗ ಭಗವಂತ ಮತ್ಸ್ಯ, ಕೂರ್ಮ, ವರಾಹ ಎಷ್ಟೋ ರೂಪಗಳನ್ನ ಎತ್ತುತ್ತಾನೆ. ಮತ್ಸ್ಯ ಅಂದ್ರೆ ಏನು? ಮೀನು. ಕೂರ್ಮ ಆಮೆ. ವರಾಹ ಅಂದ್ರೆ ಹಂದಿ, ಕಾಡು ಹಂದಿ ರೂಪ. ಈ ಎಲ್ಲ ರೂಪಕ್ಕೂ ಅದೇ ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಈ ರೂಪಗಳಿಗೂ ವ್ಯತ್ಯಾಸ ಇರಲ್ವಾ? ರಾಮಕೃಷ್ಣ ರೂಪ ಎಷ್ಟು ಚೆನ್ನಾಗಿರುತ್ತೆ, ಅದೇ ಮತ್ಸ್ಯ ಕೂರ್ಮ ಎಲ್ಲ ಅಷ್ಟು ಚೆನ್ನಾಗಿರುತ್ತ? ಅದೊಂದು ಪ್ರಾಣಿ ರೂಪದಲ್ಲಿ ಬಂದಿತ್ತು. ಅದು ನೋಡ್ಲಿಕ್ಕೆ ಚೆನ್ನನೋ ಮನುಷ್ಯ ನೋಡ್ಲಿಕ್ಕೆ ಚೆನ್ನನೋ ಅಂತಂದ್ರೆ ಅದಕ್ಕೆ ಇಲ್ಲ ಇಲ್ಲ, ದೇವರು ಯಾವ ರೂಪ ಧರಿಸ್ಕೊಂಡ್ಬಂದ್ರು ಆ ರೂಪ ಒಳ್ಳೆ ಲಕ್ಷಣವೇ, ಅದ್ರಲ್ಲಿ ಏನ್ ದೋಷ ಇರಲ್ಲ. ಹಾಗೆ ಇಲ್ಲೂ ವಾಯುದೇವರು ಮಧ್ವಾಚಾರ್ಯ ರೂಪ ಧರಿಸ್ಕೊಂಡ್ಬರ್ಲಿ, ಭೀಮಸೇನ ರೂಪ ಧರಿಸ್ಕೊಂಡ್ಬರ್ಲಿ, ಹನುಮಂತನ ರೂಪ ಧರಿಸಿದಾಗ್ಲೂ ಅಷ್ಟೇ ಸುಂದರವಾಗಿ ಇದ್ರು. ಅದನ್ನ ತಿಳಿಸ್ಲಿಕ್ಕೋಸ್ಕರ ಶ್ರೀಮಾನ್, ಒಳ್ಳೆ ಕಾಂತಿ, ಮುಖದಲ್ಲಿ ಒಂದು ವರ್ಚಸ್ಸಿತ್ತು, ನಿರಂಜನ ಅಂತ ಅದಕ್ಕೋಸ್ಕರ ಹೇಳಿತ್ತು. ಇನ್ನು ಮುಂದಿನ ಶ್ಲೋಕ 5ನೇ ಶ್ಲೋಕ. ರಾಮಸ್ವಾಮಿನ್ ನಮಸ್ತುಭ್ಯಂ ದುಷ್ಟಾಂಜಹಿ ನಿಜಾನವ ನಿರ್ದುಃಖಾನಂದಲೀಲಾತ್ಮನ್ ಇತ್ಯಸ್ತೌತ್ ಸ ನಿಜಂ ಗುರುಂ. ಬಂದು ನಮಸ್ಕಾರವನ್ನ ಮಾಡಿದ್ಮೇಲೆ ಸ್ತೋತ್ರ ಮಾಡಿದ. ಏನಂತ? ನಿರ್ದುಃಖ ಆನಂದ ಲೀಲಾತ್ಮನ್ ಸ್ವಾಮಿನ್, ಹೇ ರಾಮ, ತುಭ್ಯಂ ನಮಃ, ಇಂಥ ನಿನಗೆ ನಮಸ್ಕಾರ, ತುಭ್ಯಂ ನಮಃ ಅಂತ ಹೇಳಿ. ಇಲ್ಲಿ ನಿನಗೆ ನಮಸ್ಕಾರ ಅಂತ ಅನ್ಬೇಕಾದ್ರೆ ಭಗವಂತನ ಸ್ವರೂಪ ಹೇಗ್ ಗೊತ್ತಾಯ್ತು ಹನುಮಂತನಿಗೆ? ಅವನ್ಗೆ ಅಜ್ಞಾನ ವಿಪರೀತ ಜ್ಞಾನ ಇಲ್ಲ ಅನ್ಲಿಕ್ಕೆ ಇದೆ ಸಾಕ್ಷಿ. ಯಾಕೆಂದ್ರೆ ಒಬ್ಬನಿಗೆ ತನ್ನ ಬಗ್ಗೆ ಅಜ್ಞಾನ, ತನ್ನ ಬಗ್ಗೆ ವಿಪರೀತ ಜ್ಞಾನ ಇದೆ ಅನ್ಲಿಕ್ಕೆ ಅವನ್ ಮಾತನ್ನ ನೋಡಿ ಕಂಡು ಹಿಡಿಬಹುದು. ಈಗ ನಮ್ಮ ಹತ್ರ ಯಾರು ಬರ್ತಾರೆ, ನಮ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಾಗ್ಬಿಡತ್ತೆ ಇವ್ರು ನಮ್ ಬಗ್ಗೆ ಗೊತ್ತಿಲ್ಲ ಅಂತ. ಯಾಕೆ ಮುಂದ್ ಮಾತಾಡಿದಾಗ ಗೊತ್ತಾಗತ್ತಲ್ಲ. ಅದೇ ನಮ್ ಬಗ್ಗೆ ವರ್ಣಿಸ್ತಾ ಹೋದ್ರೆ ನೀವು ಹಾಗೆ ಹೀಗೆ ಯಾರು ತಿಳ್ಕೊಂಡೇ ಬಂದಿದ್ದಾರೆ ನಮ್ ಹತ್ರ ಅಂತ ಗೊತ್ತಾಗುತ್ತೆ, ಸಾಧಾರಣ. ಅದೇ ತರ ರಾಮನ ಹತ್ರ ಹನುಮಂತ ಬಂದ, ಸನ್ಯಾಸಿ ವೇಷ ಹೊತ್ಕೊಂಡೇ ಬಂದಿರಬಹುದು. ಆದ್ರೆ ಅವ್ರು ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ದ? ನಿರ್ದುಃಖ, ನಿನಗೆ ದುಃಖನೇ ಇಲ್ಲ ಅಂತ. ಅಲ್ಲ, ದುಃಖನೇ ಇಲ್ಲ ಅಂತ ಹೇಳೋದ ಹನುಮಂತ? ಈಗ ತಾನೇ ಸೀತೆ ಕಾಣ್ತಾ ಇಲ್ಲ ಅಂತ ಹೇಳಿ ಬಹಳ ದುಃಖದಿಂದ ಹುಡ್ಕೊಂಡ್ ಬರ್ತಾ ಇದ್ದಾನೆ. ಅಂತ ರಾಮ ಸಿಕ್ತಾಗ ನಿನಗ್ ದುಃಖನೇ ಇಲ್ಲ ಅಂದ್ರೆ ಸೀತಾ ವಿಯೋಗ ಆಗಿ ದುಃಖ ಪಡ್ತಾ ಇದ್ದಾನಲ್ವ? ಆದ್ರೆ ರಾಮನಿಗೆ ಹತ್ರ ಸೀತೆ ಕಾಣ್ತಾ ಇದ್ದಾಳೆ ಹನುಮಂತನಿಗೆ, ಅವನಿಗೆ ಸಮಸ್ಯೆ ಇಲ್ಲ. ಅದನ್ನ ನಿರ್ದುಃಖ, ನಿನಗೆ ಯಾವತ್ತೂ ದುಃಖ ಇಲ್ಲ ಅಂತ ಮಾತಾಡಿಸ್ತಾ ಇದ್ದಾನೆ. ಇನ್ನು ಆನಂದ ಲೀಲಾತ್ಮ, ನಿನ್ನ ಲೀಲೆ ಪ್ರತಿಯೊಂದು ಅಷ್ಟೇ, ಅದು ಆನಂದ ಲೀಲೆ. ನೀನ್ ಪೂರ್ಣ ಸುಖ ರೂಪಿ, ಆಗಾಗ ಆಟ ಆಡ್ತೀಯ, ಆ ರೀತಿ ಇಲ್ಲೂ ಲೀಲೆನ ತೋರಿಸ್ತಾ ಇದೀಯ ಅಷ್ಟೇ. ಸ್ವಾಮಿ ನೀನು, ಹೇ ರಾಮ, ತುಭ್ಯಂ ನಮಃ, ನಿನಗೆ ನಮಸ್ಕಾರ. ಸರಿ, ಇಂದಾದ್ಮೇಲೆ ನೀನು ಮಾಡಬೇಕಾದ ಕೆಲಸ ಇಷ್ಟು ಅಂತ ಪ್ರಾರ್ಥನೆಯನ್ನ ಮಾಡ್ತಾನಂತೆ ಹನುಮಂತ. ಏನು? ದುಷ್ಟರನ್ನೆಲ್ಲ ಜಹಿ, ಸಂಹಾರ ಮಾಡು, ನಿಜಾನವ, ತಮ್ಮವರು ಅಂತ ಯಾರ ಸಜ್ಜನರಿದ್ದಾರೆ ಅವರನ್ನ ರಕ್ಷಣೆ ಮಾಡು ಅಂತ. ಈ ರೀತಿ ತನ್ನ ನಿಜವಾದ ಗುರು, ತಂದೆ ಹಾಗೆ ಉಪದೇಶಕ, ಎರಡು ಸ್ಥಾನ ಏನು ರಾಮನಿಗಿದೆ ಅಂತ ರಾಮನಿಗೆ ನಮಸ್ಕಾರವನ್ನ ಮಾಡ್ತಾ ಮಾಡ್ತಾ ಈ ರೀತಿ ಸ್ತೋತ್ರವನ್ನ ಹನುಮಂತ ಮಾಡಿದಾನೆ. ಇಲ್ಲಿ ಆನಂದ ಲೀಲಾತ್ಮನ್ ಅಂತ ಒಂದು ಶಬ್ದ ಬಂತು, ಅದಕ್ಕೆ ಅರ್ಥವನ್ನು ಬಿಡಿಸ್ತಾರೆ. ಆನಂದ ಅಂದ್ರೆ ಸುಖ, ಸುಖದಿಂದ ಸೃಷ್ಟಿಯಾದಿಗಳಲ್ಲಿ ಪ್ರವೃತ್ತಿಯಾಗೋದೇ ಅವನ ಸ್ವಭಾವ, ಅಂತವನಿಗೆ ಆನಂದ ಲೀಲಾತ್ಮನ್ ಅಂತ ಕರೀತಾರೆ. ಅಂದ್ರೆ ಸೃಷ್ಟಿ ಮಾಡ್ಬೇಕಾ ವಸ್ತುತಃ ಕಷ್ಟ ಪಡ್ಬೇಕಲ್ವಾ? ಅದೊಂದು ಪ್ರಶ್ನೆ ಮಾಡ್ತಾರೆ. ಸುಧಾದಲ್ಲೂ ಈ ಪ್ರಶ್ನೆ ಇದೆ, ಅನುವ್ಯಾಖ್ಯಾನದಲ್ಲೂ ಮಾಡ್ಕೊಂತಾರೆ ಪ್ರಶ್ನೆನ. ಆಚಾರ್ಯ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ, ಅದನ್ನ ಜಯತೀರ್ಥರು ವಿವರಿಸ್ತಾರೆ. ಅದು ನ್ಯಾಯಸುಧಾ ಪಾಠದಲ್ಲಿ ಬರುತ್ತೆ ಮುಂದಕ್ಕೆ. ಅಲ್ಲೇನ್ ಹೇಳ್ತಾರೆ ಅಂದ್ರೆ, ಈಗ ಒಬ್ಬ ಮನುಷ್ಯನಿಗೆ ಸ್ವಲ್ಪ ಕೆಲಸ ಮಾಡೋದಂತಾದ್ರೆ ಟೆನ್ಷನ್ ಕಡಿಮೆ ಅಂತೆ, ಅದನ್ನ ದುಃಖನೂ ಕಡಿಮೆ. ದಿನವಿಡೀ ಮೈ ಮೇಲೆ ಭಾರ ಹಾಕೊಂಡ್ಬಿಟ್ರೆ ಏನಾಗತ್ತೆ? ಟೆನ್ಷನ್ನು, ಅಯ್ಯೋ ಅಷ್ಟು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಹೇಳಿ ಕೊನೆಗೆ ಅದರಿಂದ ದುಃಖನೇ ಜಾಸ್ತಿ. ಯಾಕಂದ್ರೆ ಮನೋವಿಕ್ಷೇಪ ಜಾಸ್ತಿ, ಮನಸ್ಸು ಆಚೆ ಈಚೆ ಹೋಗೋದು ಜಾಸ್ತಿ. ಈ ಒಂದೇ ಕಡೆ ಅದು ಮನಸ್ಸು ಹೋಗೋದಿಲ್ಲ, ಯಾಕೆ? ಕೆಲಸ ಜಾಸ್ತಿ ಆದ್ರಿಂದ. ಇದು ಲೋಕದಲ್ಲಿ ನಮ್ಗೆ ಕಂಡಿರೋ ವಿಷಯ. ಇದೇ ಪ್ರಶ್ನೆನ ಇಟ್ಕೊಂಡು ಅಲ್ಲಿ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ,
ಅಲ್ಲ, ಲೋಕದಲ್ಲಿ ನಮ್ಗೆ ಒಂದ್ 5-6 ಕೆಲಸ ಹಾಕೊಂಡವ್ರ ಸ್ಥಿತಿನೇ ನಮಗ್ ಗೊತ್ತು, ಎಷ್ಟ್ ಕಷ್ಟ ಅಂತ. ಮನಸ್ಸು ಎಷ್ಟು ಹತೋಟಿಯಲ್ಲಿರಲ್ಲ, ಆಚೆ ಈಚೆ ಹೋಗ್ತಾ ಇರುತ್ತೆ. ಅಂಥದ್ರಲ್ಲಿ ಇಡೀ ಜಗತ್ತಿನ ಸೃಷ್ಟಿ, ಇಡೀ ಜಗತ್ತಿನ ಪಾಲನೆ, ಇಡೀ ಜಗತ್ತಿನ ಸಂಹಾರ ಅಂದ್ರೆ ಅವನ ಮನಸ್ಸು ಎಷ್ಟು ವಿಚಲಿತ ಆಗದೆ ಇರ್ಬೇಕು, ಅಷ್ಟು ವಿಚಲಿತ ಆಗಿರುತ್ತೆ. ದೇವ್ರ ಮನಸ್ಸು ಆರಾಮಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಒದ್ದಾಡ್ತಾ ಇರ್ಬೇಕು ಯಾವಾಗಲೂ. ಯಾಕಂದ್ರೆ ಇವ್ನ್ ನೋಡ್ಕೊಬೇಕು, ಅದನ್ನ ಸೃಷ್ಟಿ ಮಾಡ್ಬೇಕು, ಸಂಹಾರ ಮಾಡ್ಬೇಕು, ಅಷ್ಟೆಲ್ಲ ಬಹಳ ಕೆಲಸ ಅಂದ್ರೆ ಅದು ಅಷ್ಟ್ ಕೆಲಸ ಇದ್ಮೇಲೆ ದೇವ್ರ ಹೇಗ್ ನೆಮ್ಮದಿಯಿಂದ ಇರ್ತಾನೆ? ನಮ್ ತರ ದೇವ್ರು ಒದ್ದಾಡ್ತಾ ಇರ್ಬೇಕಲ್ವಾ ಅಂತ, ಹೀಗೆ ಒಂದು ಆಕ್ಷೇಪ, ಸಾಧಾರಣವಾದ ಆಕ್ಷೇಪ. ಅದಕ್ಕೆ ಉತ್ತರವನ್ನ ಕೊಡ್ತಾ ಇಲ್ಲ. ದೇವಸ್ಯ ಏಷಃ ಸ್ವಭಾವ. ಅವ್ನು ಮಾಡೋ ಕೆಲಸದಲ್ಲಿ ಯಾವತ್ತೂ ಆನಂದದಲ್ಲ ಅವ್ನು ಮಾಡೋದು, ಅವನು ಸ್ವಭಾವ ಅದು. ಸೃಷ್ಟಿನೂ ಮಾಡ್ತಾನೆ, ಸಂಹಾರನೂ ಮಾಡ್ತಾನೆ, ಎಲ್ಲಾ ವಸ್ತುಗಳ ಬಗ್ಗೆನೂ ಮಾಡ್ತಾನೆ. ಆದ್ರೆ ಅವನಿಗೆ ಎಂದಿಗೂ ಕೂಡ ನಿರ್ದುಃಖ, ಯಾವತ್ತೂ ಅವನಿಗೆ ದುಃಖ ಇಲ್ವೇ ಇಲ್ಲ ಅಂತ. ಇದು ಒಂದು. ಇಲ್ಲಿ ಆನಂದ ಲೀಲಾ ಆತ್ಮನ್ ಅಂತ ಒಂದು ಶಬ್ದ ಏನ್ ಬಂತು, ಆನಂದ ಲೀಲಾ ಅಂತಾನು ಬಿಡಿಸ್ಕೊಂತಾರೆ ಕೆಲವರು. ಆನಂದದಿಂದ ಕ್ರೀಡೆ ಮಾಡುವವನೇ ಅಂತ. ಆತ್ಮನ್ ಅಂದ್ರೆ ಸ್ವಾಮಿಯೇ ಅಂತಾನು ಅರ್ಥ ಮಾಡ್ತಾರೆ. ಅಥವಾ ಆತ್ಮನ್ ಅಂದ್ರೆ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವವನೇ, ನಿನಗೆ ಗೊತ್ತಿಲ್ಲದೆ ಇರೋದೇನ್ ವಿಷಯ ಇದೆ, ಎಲ್ಲಾ ಕಡೆ ನೀನ್ ವ್ಯಾಪಿಸ್ಕೊಂಡಿದ್ಯಾ ಅಂತ ಆತ್ಮನ್ ಅನ್ನೋದನ್ನ ಬಿಡಿಸ್ಕೊಂಡು ಹೇಳ್ತಾರೆ. ಅದೇ ರೀತಿ ಆನಂದ ಲೀಲಾ ಆತ್ಮನ್ ಅನ್ನೋದನ್ನ ಸೇರಿಸ್ಕೊಂಡು ಹೇಳ್ತಾರೆ. ಅದರಿಂದ ಅದು ವೈವಕ್ಷಿಕ, ಅಂದ್ರೆ ಹೇಗ್ ಬೇಕಾದ್ರೆ ನಾವು ಅರ್ಥವನ್ನ ಮಾಡ್ಬೋದು. ಅಷ್ಟೇ ಅಲ್ಲ, ನಿರ್ದುಃಖ ಆನಂದ ಲೀಲಾತ್ಮನ್ ಅನ್ನೋದನ್ನ ಸೇರಿಸಿ ಒಟ್ಟಿಗೆ ಒಂದೇ ಪದನು ಮಾಡ್ಬೋದು, ಬಿಡಿಸಿ ಬಿಡಿಸಿ ಮೂರು ಅಂತಾನು ಮಾಡ್ಬೋದು. ಅದು ವ್ಯಾಖ್ಯಾನಕಾರರು ಹೇಗೆ ವಿವರಣೆ ಮಾಡ್ಲಿಕ್ಕೆ ಸಾಧ್ಯನೋ ಹಾಗೆ ಮಾಡ್ಕೊಳ್ಬಹುದು. ಇನ್ನು ಆನಂದ ಲೀಲಾತ್ಮನ್ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನು ಹೇಳಿದೆ, ಛಲಾರಿಯ ಟಿಪ್ಪಣಿಯಲ್ಲಿ ತೋರಿಸಿದ್ದಾರೆ. ಆನಂದಶ್ಚ ಲೀಲಾಚ ಆತ್ಮ ಶರೀರಂ. ಅಂದ್ರೆ ಅವನ ಶರೀರನೇ ಆನಂದ ಶರೀರ, ಲೀಲಾ ಶರೀರ. ಅವನ ಶರೀರ ನಿರ್ಮಾಣ ಆಗಿದ್ದ ಆನಂದದಿಂದ, ಆನಂದ ತಗೊಂಡು ಶರೀರ ಆಗಿತ್ತು. ಇನ್ನು ಲೀಲೆಯೇ ಅವನ ಶರೀರ. ಅಂದ್ರೆ ಅಷ್ಟು ಯಾವಾಗ್ಲೂ ಕ್ರೀಡೆ ಅವನ ಸ್ವಭಾವ, ಅವನ ದೇಹದಲ್ಲೇ ಅದಿದೆ ಕ್ರೀಡೆ ಅನ್ನೋದು. ಕೆಲವರು ಇರ್ತಾರಲ್ಲ, ಯಾವಾಗಲೂ ತಮಾಷೆ ಮಾಡ್ತಾ ಇರ್ತಾರೆ, ಯಾವಾಗಲೂ ತಮಾಷೆ ಅಷ್ಟೇ, ಅದು ಸಹಜ ಸ್ವಭಾವ ಅವ್ರದ್ದು. ಅದೇ ರೀತಿ ಕೆಲವರು ತುಂಬಾ ಗಂಭೀರ, ಅದವ್ರ ಸಹಜ ಸ್ವಭಾವ. ಕೆಲವರು ತಮಾಷೆ, ಎರಡು, ಅದವ್ರ ಸ್ವಭಾವ. ಆತರ ಇವನ್ ಸ್ವಭಾವ ಏನು ಅಂದ್ರೆ ಆನಂದ, ಹಾಗೆ ಕ್ರೀಡೆನೇ ಅವನ ಸ್ವಭಾವ, ಅವನ ದೇಹ. ಆ ರೀತಿಯಲ್ಲಿ ಇಲ್ಲಿ ಬಂತು. ಇನ್ನು ಗುರು ಅಂತ ಶಬ್ದ ಬಂದಾಗ ನಿಜಂ ಗುರುಂ ಅಂತ ಹೇಳ್ತಾರೆ. ಇದು ಬಹಳ ಅಪೂರ್ವವಾದ ಶಬ್ದ. ಹನುಮಂತನಿಗೆ ನಿಜವಾದ ಗುರು ಅಂದ್ರೆ ಸಾಕ್ಷಾತ್ ತಾನ್ ಎದುರು ಕೂತ್ಕೊಂಡು ಪಾಠ ಕೇಳಿದಾನೆ ಅಂತ ಅರ್ಥ. ವಸ್ತುತ ಹನುಮಂತ ಕಲ್ತಿದ್ದು ಸೂರ್ಯನಿಂದ ಅಂತ ನಾವು ನೋಡ್ತೀವಿ. ಅದು ಸೂರ್ಯ ನಾರಾಯಣನಿಂದ ಅವನು ಕಲ್ತಿದ್ದು ಅನ್ನುವ ಪ್ರಮೇಯಕ್ಕೆ ಇದು ಪೋಷಕ. ಅದರಿಂದ ಸೂರ್ಯನ ಒಳಗಡೆ ಇರುವ ಸೂರ್ಯನಾರಾಯಣನ ಹತ್ರನೇ ಹನುಮಂತ ಸಾಕ್ಷಾತ್ ಉಪದೇಶ ಪಡೆದಿದ್ದು. ಯಾಕೆ ನಿಜಂ ಗುರುಂ, ತನ್ನ ನಿಜವಾದ ಗುರು ಅಂದ್ರೆ ತಂದೆನೂ ಹೌದು, ಈ ಕಡೆ ಉಪದೇಶ ಮಾಡೋನು ಹೌದು. ಅಂಥ ರಾಮನಿಗೆ ಇವನು ನಮಸ್ಕಾರ ಮಾಡಿ ಸ್ತೋತ್ರ ಮಾಡಿದ್ದಾರೆ ಅಂತ. ಇಷ್ಟು ಇದರ ಅಭಿಪ್ರಾಯ. ಇನ್ನೊಂದು ಶ್ಲೋಕವನ್ನ ನೋಡೋಣ, 6ನೆಯ ಶ್ಲೋಕ. ಸವನಾಂತರಮಾಸಾದ್ಯ ರಾಮ ಸುಗ್ರೀವಮೈಕ್ಷತ ತೇನ ಸಖ್ಯಂ ಸಮಾಸಾದ್ಯ ನಿಜಘಾನ ತದಗ್ರಜಂ. ಅಷ್ಟೊತ್ತಿಗೆ ಹನುಮಂತನ ಪರಿಚಯ ಆಗಿದೆ. ರಾಮ ಇದೊಂದು ಕಾಡಿಗೆ ಹೊರಟ, ಅಲ್ಲಿ ಸುಗ್ರೀವನ್ ನೋಡ್ದ, ಅವನ ಜೊತೆಗೆ ಸ್ನೇಹತನವನ್ನ ಬೆಳೆಸ್ದ. ಕೊನೆಗೆ ಅವನ ಅಣ್ಣ ವಾಲಿಯನ್ನ ನಿಜಘಾನ ಕೊಂದ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇಲ್ಲಿ ವನಾಂತರ ಅಂತ ಒಂದು ಶಬ್ದ ಬಂತು. ಇದಕ್ಕೆ ಅರ್ಥ ಏನು, ಬೇರೆ ವನ, ಇನ್ನೊಂದು ಪ್ರದೇಶಕ್ಕೆ ಹೋದ, ಅನ್ಯತ್ವನಂ ವನಾಂತರಂ ಅಂತ ಅದನ್ನ ಬಿಡಿಸ್ಕೊಳ್ಬೇಕು. ಇನ್ನು ಸುಗ್ರೀವ ಅಂದ್ರೆ ಸುಗ್ರೀವ ಅನ್ನೋ ಹೆಸರಿನ ಕಪಿರಾಜ. ಇನ್ನೇನು ಇಲ್ಲಿ ವಿಶೇಷ ವಿಚಾರಗಳಿಲ್ಲ, ಆದ್ರೆ ವ್ಯಾಕರಣದ ವಿಚಾರಗಳಿರುತ್ತೆ. ವ್ಯಾಕರಣದ ಶಬ್ದ ಈಗ ಐಕ್ಷತ ಅಂತ ಬಂತು. ಐಕ್ಷತ ಅಂದ್ರೇನು, ನೋಡಿದ ಅಂತ ಅರ್ಥ. ಸುಗ್ರೀವ ಐಕ್ಷತ. ಆ ಐಕ್ಷತ ಅನ್ನೋದಕ್ಕೆ ಮೂಲವಾದ ಶಬ್ದ ಯಾವುದು, ಅದು ಯಾವ ರೀತಿ ನಡೆಸ್ಬೇಕು, ಹೀಗೆ ಅದರ ವಿಚಾರ ಇರುತ್ತೆ. ಅದನ್ನೆಲ್ಲ ಈ ವಿಶೇಷವಾಗಿ ಜಿಜ್ಞಾಸುಗಳು ಅದನ್ನ ನೋಡ್ಕೋಬೇಕು. ಇದೆಲ್ಲ ಕೊಟ್ಟಿದ್ದಾರೆ ಅದನ್ನ. ಇನ್ನು ವಿಶೇಷ ವಿಚಾರ ಏನು ಅಂದ್ರೆ, ಹನುಮಂತ ಯಾವಾಗ್ಲೂ ಇವನು ಸುಗ್ರೀವನ್ ಜೊತೆಗಿದ್ದ. ಆದ್ರಿಂದಲೇ ರಾಮದೇವರು ಬಂದು ಸುಗ್ರೀವನ ರಕ್ಷಣೆ ಮಾಡಿದ್ರು. ಅಂದ್ರೆ ವಾಯುದೇವರು ಯಾರ ಜೊತೆಗಿರ್ತಾರೋ
ಅವರ ರಕ್ಷಣೆಯನ್ನ ದೇವರು ಮಾಡೇ ಮಾಡ್ತಾರೆ. ಆದ್ರೆ ವಾಲಿಯನ್ನ ಬಿಟ್ಟ, ಯಾಕೆ ಹನುಮಂತ ವಾಲಿಯ ಜೊತೆಗೆ ಇರ್ಲಿಲ್ಲ. ಇನ್ನ ಹನುಮಂತ ದೇವರು ಯಾರ ಜೊತೆಗಿರ್ತಾರೋ ಅವರ ರಕ್ಷಣೆಯನ್ನ ದೇವರು ಮಾಡೇ ಮಾಡ್ತಾರೆ ಅನ್ನೋ ವಿಷಯ ನಮ್ಗೆ ಇದನ್ನು ಗೊತ್ತಾಯ್ತು. ನಮಗೆ ವಾಲಿ ಏನು ಅಪರಾಧ ಮಾಡಿದ್ದ ಗೊತ್ತು. ಯಾಕೆ ಸುಗ್ರೀವನ ಪತ್ನಿಯನ್ನ ಅಪಹಾರ ಮಾಡಿದ್ದ. ಅಷ್ಟೇ ಅಲ್ಲ, ಇನ್ನೊಂದು ರಾಮಚಂದ್ರ ಅಲ್ಲೇ ಶಿಕ್ಷಣವನ್ನು ಕೊಟ್ಟ. ಇದನ್ನೆಲ್ಲ ತಾತ್ಪರ್ಯದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ವಿಶೇಷ ವಿಚಾರ ಅನ್ನೋದ್ರಲ್ಲಿ ಸೇರಿಸಿದ್ದಾರೆ, ಅದನ್ನ ನೋಡ್ಬಹುದು. ಅದು ಅಣ್ಣ ತಮ್ಮಂದ್ರಲ್ಲಿ ಜಗಳ ಆದಾಗ ಒಮ್ಮೆನೆ ಹೋಗಿ ಮಧ್ಯದಲ್ಲಿ ನಾವು ಹೋಗಿ ಪ್ರವೇಶ ಮಾಡ್ಬಾರ್ದಂತೆ, ಕಾಯ್ಬೇಕಂತೆ ಒಂದ್ ಸ್ವಲ್ಪ. ಈ ಅಣ್ಣ ತಮ್ಮಂದ್ರು ಜಗಳನ್ನ ಬಿಡ್ತಾರ ಅಂತ. ಯಾಕಂದ್ರೆ ಯಾವಾಗ ಜಗಳ ಆಡ್ತಾರೋ, ಯಾವಾಗ ಒಂದಾಗ್ತಾರೋ ಗೊತ್ತಾಗಲ್ಲ. ಕೆಲವ್ರು ಹಾಗಿರ್ತಾರೆ, ಅದ್ರಲ್ಲಿ ಅಣ್ಣ ತಮ್ಮಂದ್ರು, ಹಾಗೆ ಅಕ್ಕ ತಂಗಿಯರು, ಯಾರ್ ಬೇಕಾರ್ ಆಗ್ಬೋದು. ಜಗಳ ಹೀಗ್ ಬರತ್ತೆ, ಒಂದ್ ನಿಮಿಷದಲ್ಲಿ ಹೊರಟೋಗಿರತ್ತೆ. ಅದನ್ನ ಸುಮ್ನೆ ಮಧ್ಯಕ್ಕೆ ನಾವು ಮೂಗ್ ತೂರಿಸ್ಕೊಂಡು ಹೋಗ್ಬಾರ್ದು ಅಂತ. ಆತರ ಇಲ್ಲಿ ಒಮ್ಮೆ ಪರೀಕ್ಷೆ ಮಾಡಿದ್ದಂತೆ ರಾಮ. ಮೊದಲನೇ ಸಲ ಏನ್ ಹೇಳ್ತಾರೆ, ನೀನ್ ಹೋಗಿ ಯುದ್ಧ ಮಾಡು, ನಾನು ಇಲ್ಲಿ ಹಿಂದಿಂದ ನಾನು ಮಾಡ್ತೀನಿ, ಹೊಡಿತೀನಿ ಅಂತ. ಆದ್ರೆ ಮೋಸ ಮಾಡ್ದಾಗ ಮಾಡ್ಬಿಡ್ತಾನೆ ದೇವ್ರು, ಏನು ಮಾಡೋದೇ ಇಲ್ಲ. ಚೆನ್ನಾಗಿ ಹೊಡೆಸ್ಕೊಂಡ್ ಬರ್ತಾನೆ ಸುಗ್ರೀವ ವಾಲಿಯ ಕೈದೆ. ಯಾಕೆ ಈ ರೀತಿ ಮಾಡ್ತಾರೆ ಅಂದ್ರೆ, ತಕ್ಷಣ ಇನ್ನೊಬ್ರು ಪ್ರವೇಶ ಮಾಡ್ಬಾರ್ದಂತೆ ಅಣ್ಣ ತಮ್ಮಂದ್ರ ಜಗಳದಲ್ಲಿ, ನೋಡ್ಕೊಂಡ್ ಪ್ರವೇಶ ಮಾಡ್ಬೇಕು ಅಂತ ತಿಳಿಸ್ಲಿಕ್ಕೋಸ್ಕರ ರಾಮ ಹೀಗ್ ಮಾಡಿದ್ದು ಅಂತ ಆಚಾರ್ಯರು ಉತ್ತರ ಕೊಡ್ತಾರೆ. ಆ ಉತ್ತರವನ್ನ ಇಲ್ಲಿ ಗಮನಿಸ್ಕೊಂಡು ಹೋಗ್ಬೇಕು. ಅಂದ್ರೆ ಒಂದು ಮಣಿಮಂಜರಿ ಗ್ರಂಥವನ್ನು ಓದ್ಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಯಾವ ಗ್ರಂಥದ ಅಧ್ಯಯನ ಆಗಿರ್ಬೇಕು. ಸಂಗ್ರಹ ರಾಮಾಯಣ, ನಾರಾಯಣ ಪಂಡಿತಾಚಾರ್ಯರ ಕೃತಿ, ಆ ಕೃತಿ ಅಧ್ಯಯನ ಆಗಿರ್ಬೇಕು. ಹಾಗೆ ಮಹಾಭಾರತ ತಾತ್ಪರ್ಯನಿರ್ಣಯ, ಇದನ್ ಜೊತೆಗೆ ನೋಡ್ಬೇಕು. ಆ ಎರಡು ಗ್ರಂಥಗಳನ್ನ ಜೊತೆಗೆ ನೋಡ್ತಾ ಮಣಿಮಂಜರಿಯನ್ನ ಟಿಪ್ಪಣಿ ಸಹಿತವಾಗಿ ನೋಡಿದಾಗ ಒಂದು ಪಾಕ ಆಗತ್ತೆ. ಪಾಕ ಅಂತಂದ್ರೆ ಸರಿಯಾಗಿ ಪೂರ್ಣತೆ ಅನ್ನೋದು ಸಿಗತ್ತೆ. ಇಲ್ಲಾಂದ್ರೆ ಮಣಿಮಂಜರಿಯೇನೆ ಹೇಳಿದ್ದಾರೆ ಅದು ಗೊತ್ತಿಲ್ಲ ಅಂತ ಆದ್ರೆ ತಾತ್ಪರ್ಯನಿರ್ಣಯ ಅರ್ಥ ಆಗಲ್ಲ. ತಾತ್ಪರ್ಯನಿರ್ಣಯ ಗೊತ್ತಿಲ್ಲ ಅಂದ್ರೆ ಈ ಭಾಗ ಅರ್ಥ ಆಗಲ್ಲ. ಸಂಗ್ರಹ ರಾಮಾಯಣ ಗೊತ್ತಿಲ್ಲ ಅಂದ್ರೆ ಎರಡೂ ಅರ್ಥ ಆಗಲ್ಲ. ಈ ತರ ಆಗುತ್ತೆ. ಯಾಕಂದ್ರೆ ಸಂಗ್ರಹ ರಾಮಾಯಣ ವಾಲ್ಮೀಕಿ ರಾಮಾಯಣದ ಹಿನ್ನೆಲೆಯಲ್ಲಿ ರಚನೆಗೊಂಡ ಕೃತಿ. ಅದನ್ನ 3 ಕೃತಿಗಳನ್ನ ಜೊತೆ ಓದ್ಕೊಳ್ತಾ ಹೋದಾಗ ಒಂದು ರಾಮಾಯಣದ ಒಂದು ಪೂರ್ಣತೆ ಬರುತ್ತೆ. ಹೀಗಿದೆ ರಾಮಾಯಣ ಅಂತ. ಆಮೇಲೆ ಏನ್ ಮಾಡ್ಬೇಕು, ವಸ್ತುತಃ ವಾಲ್ಮೀಕಿ ರಾಮಾಯಣವನ್ನ ಸಮಗ್ರವಾಗಿ ಅಧ್ಯಯನ ಮಾಡ್ಬೇಕು. ಈ 3 ಓದಿ ಆಮೇಲೆ ವಾಲ್ಮೀಕಿ ರಾಮಾಯಣ ಓದ್ಬೇಕು. ಆಗೇನಾಗತ್ತೆ, ವಾಲ್ಮೀಕಿ ರಾಮಾಯಣದಲ್ಲಿ ಎಲ್ಲೆಲ್ಲಿ ಮಧ್ಯಕ್ಕೆ ಸಂಶಯ ಬರುತ್ತೆ ಅಂತ ನಮಗ ಅನ್ಸತ್ತೋ ಅಲ್ಲಿ ಪರಿಹಾರ ಆಗೋಗಿರುತ್ತೆ. ಯಾಕಂದ್ರೆ ಈ 3 ಗ್ರಂಥ ಓದ್ಮೇಲೆ ಇದೆಲ್ಲ ಉತ್ತರ ಬಂದ್ಬಿಟ್ಟಿದೆ. ಆಯಾ ಭಾಗ ಬಂದಾಗ ಇದಕ್ಕಿದು ಉತ್ತರ ಅಂತ ಗೊತ್ತಾಗುತ್ತೆ. ಇದು ಅಧ್ಯಯನ ಮಾಡುವಂತಹ ಒಂದು ಹಿನ್ನೆಲೆ. ಅಂತೂ ಇಲ್ಲಿಗೆ ರಾಮಾಯಣ ಕಥೆಯಲ್ಲಿ ವಾಲಿವಧದವರೆಗೆ ನಾವು ಬಂದಿದ್ದೇವೆ. ಇನ್ನು ಮುಂದಿನ ವಿಚಾರಗಳೇನಿದೆ ಅದನ್ನ ಮುಂದಿನ ವಾರದಲ್ಲಿ ಶನಿವಾರ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣ ಅರ್ಪಣ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ಕಾರ ಆಚಾರ್ಯ.